ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಗಾರು ಆರಂಭದಲ್ಲೇ ಬಿಗ್ ಶಾಕ್ ನೀಡಿದೆ. ವರುಣ ದೇವನ ಕೃಪೆಯಾಗುತ್ತೆ ಅಂತ ನಂಬಿ ಮುಗಿಲ ಕಡೆ ಮುಖ ಮಾಡಿದ್ದ ಅನ್ನದಾತನಿಗೆ ನಿರಾಶೆ ಆಗ್ಬಿಟ್ಟಿದೆ. ಕೆಲವು ದಿನಗಳ ಹಿಂದೆ ಸುರಿದ ಅಕಾಲಿಕ ಮಳೆಯನ್ನೇ ಮುಂಗಾರು ಅಂದುಕೊಂಡು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದ ರೈತ ಇದೀಗ ಕಂಗಾಲಾಗ್ಬಿಟ್ಟಿದ್ದಾನೆ. ಹಸಿರ ಹೊದಿಕೆಯ ಹಚ್ಚ ಹಸಿರಿನ ಮಲೆನಾಡಿನಲ್ಲಿ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಾರದೇ ಇರೋದು ಸಾವಿರಾರು ಅನ್ನದಾತರನ್ನ ತೀವ್ರ ಸಂಕಷ್ಟಕ್ಕೆ ತಳ್ಳಿದೆ. ಕೆಲ ದಿನಗಳ ಹಿಂದೆ ಸುರಿದಿದ್ದ ಅಕಾಲಿಕ ಮಳೆಯನ್ನೇ ನಂಬಿ ಶಿವಮೊಗ್ಗ ಜಿಲ್ಲೆಯ ರೈತರು ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬಿತ್ತನೆ ಮಾಡಿದ್ರು. ಆದರೆ ಬಿತ್ತನೆ ಮುಗಿದ ಬೆನ್ನಲ್ಲೇ ಮಳೆ ಮಾಯವಾಗಿದ್ದು ರೈತರು ಮಳೆಗಾಗಿ ಮುಗಿಲು ನೋಡುವಂತಾಗಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ, ಸೊರಬ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಈಗ ಮೆಕ್ಕೆಜೋಳದ ಬೀಜಗಳು ಮೊಳಕೆ ಒಡೆಯುತ್ತಾ ಇವೆ. ಆದರೆ ಸರಿಯಾಗಿ ಬೆಳೆ ಚಿಗುರೊಡೆಯುವ ಹೊತ್ತಲ್ಲೇ ಮಳೆ ನಾಪತ್ತೆಯಾಗಿದೆ. ಇದು ರೈತರ ಆತಂಕ ಮತ್ತಷ್ಟು ಹೆಚ್ಚಿಸಿದೆ. ಜೂನ್ ತಿಂಗಳಿಗೆ ಮಳೆ ಬಂತು ಅಂತವ ಬಿತ್ತನೆ ಮಾಡಿದ್ವಿ. ನಂದೊಂದು 2 ಲಕ್ಷ ರೂಪಾಯಿ ಖರ್ಚಾಗೈತೆ. 8 ಎಕರೆ ಹಾಕಿದ್ದೀನಿ. ಮಳೆ ಬಂತು ಅಂತ ಬಿತ್ತಿದ್ವಿ, ಮಳೆ ಹೋಗೇ ಬಿಡ್ತು. ಮೆಕ್ಕೆಜೋಳ ಒಂದು ಹುಟ್ಟಿಲ್ಲ. ಆದರೆ ಸರ್ಕಾರ ಏನಾರ ಪರಿಹಾರ ಕೊಡಬೇಕು ಅಂತ ಒಂದು ಕೇಳ್ಕೊಂತೀವಿ. ಇನ್ನು ಮೊಳಕೆ ಒಡೆಯುತ್ತಿರುವ ಮೆಕ್ಕೆಜೋಳ ಉಳಿಸಿಕೊಳ್ಳಲು ಕೆಲವು ರೈತರು ಸ್ಪ್ರಿಂಕ್ಲರ್ಸ್ ಮೂಲಕ ನೀರು ಹಾಯಿಸಲು ಪರದಾಡ್ತಿದ್ದಾರೆ. ಆದರೆ ಇತ್ತ ಮಳೆಯೂ ಇಲ್ಲದೆ ಅತ್ತ ಹೊಲದಲ್ಲಿ ಬೋರ್ವೆಲ್ ಸೌಲಭ್ಯವೂ ಇಲ್ಲದ ಇನ್ನುಳಿದ ಬಡ ರೈತರ ಸ್ಥಿತಿಯಂತೂ ಹೇಳತೀರದಾಗಿದೆ. ಸುಮ್ಮನೆ ಮಾಡೋ ಕೆಲಸ ಇಲ್ಲ, ಕೂಲಿ ಮಾಡಿ ತಿನ್ನೋರು ಜೀವನ ಬೇಕು, ರೈತರ ಕೆಲಸ ಏನಕ್ಕೂ ಬೇಡ, ಜೋಳ ಬೆಳೆಯೋದು ಅಂಥ ಪರಿಸ್ಥಿತಿಯಲ್ಲ ಇದು. ಮಾಡಲಿ ಎಂತೆಂಥ ರಾಜಕೀಯ ವ್ಯಕ್ತಿಗಳಾಗಲಿ ಅಲ್ಲಿ ರೈತರ ಕೆಲಸ ಮಾಡಲಿ ಗೊತ್ತಾಗುತ್ತೆ ಅದ್ರ ಬಂಡವಾಳ ಏನು ಅಂತೇಳಿ. ಈ ಟೈಮಲ್ಲಿ ಜೀರ್ಣೆ ಮಳೆ ಹಿಡ್ಕೊಬೇಕಾಯ್ತು. ಮಲ್ನಾಡು ಭಾಗ ಒಂದು ಹನಿ ನೀರಿಲ್ಲ. ನಾಳಿನ ದಿನದಲ್ಲಿ ಈ ಬೆಳೆ ಬೆಳೆಯೋದಿರಲಿ ಜನಗಳಿಗೆ ಕುಡಿಯೋಕೆ ನೀರು ಸಿಗಲ್ಲ ಅಂಥ ಪರಿಸ್ಥಿತಿ ಬರುತ್ತೆ ಮುಂದಿನ ದಿನದಲ್ಲಿ. ರೈತರು ಅತ್ತ ಪರದಾಡ್ತಿದ್ರೆ ರಾಜಕಾರಣಿಗಳು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ಅವೆಲ್ಲವೂ ಬಿಟ್ಟು ಮಳೆಯನ್ನೇ ನಂಬಿ ಬಿತ್ತನೆ ಮಾಡಿದ್ದ ರೈತರ ನೆರವಿಗೆ ಕೂಡಲೇ ಧಾವಿಸಬೇಕಾಗಿದೆ. ಸಾವಂತ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.